ವಿಶ್ವಾಸಮತ ಯಾಚನೆಗಾಗಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಅದೇನ್ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ ಬಹಳ ಕುತೂಹಲದ ಸಂಗತಿ. ಕಡೆಯ ಹಂತದಲ್ಲೂ ಕೂಡ ಬಿಡಬಾರದು, ಏನಾದ್ರು ಪ್ರಯತ್ನ ಪಡಬೇಕು ಅನ್ನೋದು ಮುಖ್ಯಮಂತ್ರಿಗಳ ಲೆಕ್ಕಾಚಾರ. ಅತೃಪ್ತರ ಹಣಿಯಲು ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಪ್ಲಾನ್ ಮಾಡಿದಾರಂತೆ. ಒಂದು ಏನ್ ಪ್ಲಾನ್ ಮಾಡಿದ್ದಾರೆ ಹಾಗಾದ್ರೆ ಅಂತ ನೋಡ್ತಾ ಹೋದ್ರೆ, ಅಂದ್ರೆ ತಮ್ಮ ಕೆಡ್ಡಾಗೆ ಶಾಸಕರನ್ನ ಬೀಳಿಸಿಕೊಳ್ಳಲಿಕ್ಕೆ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅನ್ನುವಂಥದ್ದು, ಬ್ರಹ್ಮಾಸ್ತ್ರವನ್ನ ಯಾವ ರೀತಿಯಾಗಿ ರೆಡ್ ಮಾಡ್ಕೊಂಡಿದ್ದಾರೆ, ಏನು ಕುಮಾರಸ್ವಾಮಿ ಅವರ ಬಳಿ ಎಲ್ಲ ಆದ್ಮೇಲೆ ಈಗ ಉಳ್ಕೊಂಡಿರುವ ಆಪ್ಷನ್ ಏನು, ಮುಂಬೈ ಸೇರಿರುವ ರೆಬೆಲ್ ಶಾಸಕರಿಗೆ ಒಂದು ರೀತಿ ತಲೆನೋವಾಗುವಂತ ಕೆಲಸವನ್ನ ಸಿಎಂ ಏನಾದರೂ ಕೂಡ ಮಾಡ್ತಾರಾ, ಏನು ಆಪ್ಷನ್ ಉಳ್ಕೊಂಡಿದೆ ಅವರ ಬಳಿ ಅನ್ನುವಂಥ ಪ್ರಶ್ನೆ. 15 ಅತೃಪ್ತರ ಶಾಸಕರ ಬಣ್ಣವನ್ನ ಬಯಲು ಮಾಡಲು ದೋಸ್ತಿಗಳು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಹೆಂಗ್ ಬಣ್ಣ ಬಯಲು ಮಾಡೋದು? ಸೋಮವಾರ ವಿಶ್ವಾಸಮತ ಗೆಲ್ಲೋದು ಸುಲಭ ಅಲ್ಲ ಅಂತ ಹೇಳಿ ಮನವರಿಕೆ ಆಗಿ ಹೋಗಿದೆ ಅವರಿಗೆ. ಮುಖ್ಯಮಂತ್ರಿಗಳಿಗೆ ಗೊತ್ತಾಗಿ ಹೋಗಿದೆ ಇದೇನು ಈಸಿ ಇಲ್ಲ, ಬಹಳ ಕಷ್ಟ ಇದೆ ಅಂತ ಹೇಳಿ. ಹೀಗಾಗಿ ಅತೃಪ್ತ ಶಾಸಕರ ಬಗ್ಗೆ ಎಳೆಯಾಗಿ ಮಾತನಾಡ್ತಾರಂತೆ. ಇದು ಇವರು ಬ್ರಹ್ಮಾಸ್ತ್ರ. ಅವ್ರ ಬಗ್ಗೆ ನೀಟಾಗಿ ಹೇಳಿ ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅನ್ನುವಂಥದ್ದನ್ನ ಹೇಳುವಂಥದ್ದು. ಅವ್ರ ಕ್ಷೇತ್ರಗಳಿಗೆ ಎಷ್ಟೆಲ್ಲ ಅನುದಾನ ಕೊಟ್ಟಿದ್ದೀನಿ, ಏನೆಲ್ಲ ಕೆಲಸ ಮಾಡಿಕೊಟ್ಟಿದ್ದೀನಿ ಅನ್ನುವಂಥದ್ದು. 15 ಅತೃಪ್ತರು ರಾಜೀನಾಮೆ ಸಲ್ಲಿಕೆ ವೇಳೆ ಯಾರ್ಯಾರನ್ನ ಸಂಪರ್ಕ ಮಾಡಿದ್ರು ಅನ್ನೋದನ್ನ ಕೂಡ ಹೇಳ್ತಾರಂತೆ ಮುಖ್ಯಮಂತ್ರಿಗಳು. ಬಿಜೆಪಿ ನಾಯಕರ ಜೊತೆಗಿನ ಮಾತುಕತೆಯ ವಿವರವನ್ನ ಕೊಡೋಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ ಕುಮಾರಸ್ವಾಮಿ ಅನ್ನುವಂತ ಒಂದಷ್ಟು ಮಾಹಿತಿ ಈಗ ಸಿಗ್ತಾ ಇದೆ. ಬಿಜೆಪಿ ಸರ್ಕಾರವನ್ನ ರಚನೆ ಮಾಡಿದ್ರು ಕೂಡ ಅತೃಪ್ತರಿಗೆ ಕಳಂಕವನ್ನ ಹೊರಿಸೋಕೆ ಸರ್ಕಾರವನ್ನ ಬೀಳಿಸಿದ್ರು, ಹಂಗ್ ಡೀಲ್ ಆದ್ರು ಹಿಂಗ್ ಡೀಲ್ ಆದ್ರು ಇದನ್ನೆಲ್ಲ ಹೇಳೋಕೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕೋ ಕೆಲಸವನ್ನ ಸಿಎಂ ಮಾಡ್ತಿದ್ದಾರೆ. ಅತೃಪ್ತರ ಅಂತಿಮ ನಡೆ ಬಗ್ಗೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವಿಶ್ವಾಸಮತ ಯಾಚನೆಗೂ ಮೊದಲು ಆ ವಿದಾಯದ ಭಾಷಣವನ್ನ ಮುಖ್ಯಮಂತ್ರಿಗಳು ಮಾಡಬಹುದು. ಆ ಟೈಮ್ನಲ್ಲಿ ಒಂದು ಬ್ಲೇಮ್ ಗೇಮ್ ನಡೆಯುತ್ತೆ. ಅತೃಪ್ತರು ಇವರೆಲ್ಲ ಇವರೆಂಥವ್ರು, ಇವ್ರು ಎಷ್ಟಕ್ಕೆ ಡೀಲ್ ಆದ್ರು, ಹೆಂಗ್ ಡೀಲ್ ಆದ್ರು, ಯಾರ ಜೊತೆ ಡೀಲ್ ಆದ್ರು ಅನ್ನೋದನ್ನೆಲ್ಲ ಆರೋಪಗಳನ್ನ ಮಾಡೋ ಮೂಲಕ, ಹೇಳಿಕೆಯನ್ನ ತಮ್ಮ ಭಾಷಣದಲ್ಲಿ ಅದನ್ನೆಲ್ಲ ಉಲ್ಲೇಖ ಮಾಡೋ ಮೂಲಕ ಹೋಗೋದು ಹೆಂಗೋ ಹೋಗ್ತಾ ಇದೀವಿ, ಒಂದಷ್ಟು ಕಳಂಕ ಹಾಕಿಬಿಟ್ಟು ಹೋಗೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಅಂದ್ರೆ ಇದು ಅಂತಿಮ ಅಸ್ತ್ರ ಇದು. ಅಂದ್ರೆ ಹೆಂಗ್ ಹೋಗೋದು ಹೋಗ್ತಾ ಇದೀವಿ, ನಿಮ್ಮ ನೆಮ್ಮದಿಯಾಗಿರಕ್ ಬಿಡಲ್ಲ, ಒಂದಷ್ಟು ಕಳಂಕಗಳನ್ನ ಹೊರಿಸಿ ಹೋಗೋಣ, ಈ ರೀತಿ ಪ್ಲಾನ್ ಹೇಗೆ ಅಂತ? ಹೌದು ಅಮರ್ ಪ್ರಸಾದ್, ದೋಸ್ತಿ ಸರ್ಕಾರವನ್ನ ಉಳಿಸ್ಕೊಳ್ಳೋದಕ್ಕೆ ಸಿಎಂ ಕುಮಾರಸ್ವಾಮಿ ಸಾಕಷ್ಟು ಪ್ರಯತ್ನವನ್ನ ನಡೆಸಿದ್ರು ಅಂತಾನೆ ಹೇಳ್ಬೇಕು. ಈಗ ಅದು ಚಾನ್ಸಸ್ ತೀರ ಕ್ಷೀಣ ಆಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳಿಗೆ ತಮ್ಮ ಬಹುಮತ ಸಾಬೀತು ಮಾಡ್ಬೇಕಾಗಿರೋದಕ್ಕೆ ಇರ್ತಕ್ಕಂಥ ಶಾಸಕರ ಕೊರತೆ ಏನಿದೆ, ಇದು ನಿಚ್ಚಳವಾಗಿ ಮುಖ್ಯಮಂತ್ರಿಗಳಿಗೆ ಬಹುಮತ ಸಾಬೀತು ಮಾಡಕ್ಕಾಗಲ್ಲ ಅಂತ ಹೇಳಿ ಗೊತ್ತಾಗಿದೆ. ಸೊ ಹೀಗಾಗಿ ಅವರು ಗುರುವಾರ ಸ್ವಯಂ ಪ್ರೇರಿತವಾಗಿ ಹೇಳಿದ್ರು, ನಾನು ಬಹುಮತ ಸಾಬೀತು ಮಾಡ್ತೀನಿ ವಿಧಾನಸಭೆಯಲ್ಲಿ ಅಂತ ಹೇಳಿ. ಆದ್ರೆ ಗುರುವಾರನೂ ಆಗಿಲ್ಲ, ನಿನ್ನೆ ಕೂಡ ಆಗಿಲ್ಲ. ನಿನ್ನೆ ರಾಜ್ಯಪಾಲರು 2 ಬಾರಿ ಹೇಳಿದ್ರು ನೀವು ಬಹುಮತವನ್ನ ಸಾಬೀತು ಮಾಡಿ ಅಂತ ಹೇಳಿ. ಮಧ್ಯಾಹ್ನ 1:15 ಮತ್ತೆ ನಿನ್ನೆಯೊಳಗೆ ನೀವು ಅದನ್ನ ಮುಗಿಸ್ಬೇಕು ಕಲಾಪನ, ಬಹುಮತ ಸಾಬೀತು ಮಾಡ್ತಕ್ಕಂಥ ಕಲಾಪ ಅಂತ ಹೇಳಿ. ಆದ್ರೆ ಬಂಡತನಕ್ಕೆ ಬಿದ್ದಿರ್ತಕ್ಕಂಥ ಸರ್ಕಾರ ನಾವು ಸೋಮವಾರ ಸಾಬೀತು ಮಾಡ್ತೀವಿ ಅಂತ ನೆಪ ಹೇಳಿ ಮುಂದೆ ಒಡ್ಡಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಅಮರ್ ಪ್ರಸಾದ್, ಇಲ್ಲಿ ಮುಖ್ಯಮಂತ್ರಿಗಳಿಗೆ ಮನದಟ್ಟಾಗಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಾನು ಬಹುಮತ ಸಾಬೀತು ಮಾಡುವ ಅವಕಾಶಗಳು ಬಹಳ ಕ್ಷೀಣ ಆಗಿರೋದ್ರಿಂದ ಸುಮ್ಮನೆಯಾಗಿ, ಅಂದ್ರೆ ನೇರವಾಗಿ ನಾನು ಬಿಜೆಪಿಗೆ ಸರ್ಕಾರವನ್ನ ಬಿಟ್ಕೊಡೋದಿಲ್ಲ, ಅಧಿಕಾರವನ್ನ ಬಿಟ್ಕೊಡೋದಿಲ್ಲ. ಅದಕ್ಕೂ ಮುನ್ನ ಮೈತ್ರಿ ಸರ್ಕಾರದಲ್ಲಿ ಇರ್ತಕ್ಕಂಥ ಕೈ ಮತ್ತೆ ದಳಪತಿಗಳನ್ನ, ಅಂದ್ರೆ ಜೆಡಿಎಸ್ ಮತ್ತೆ ಕೈ ಶಾಸಕರನ್ನ ಇವರು ಯಾವ ರೀತಿ ತಮ್ಮ ಕ್ಯಾಂಪಿಗೆ ಕರ್ಕೊಂಡು ಹೋದ್ರು, ಯಾವ ರೀತಿಯ ಆಮಿಷಗಳನ್ನ ಅವರಿಗೆ ಒಡ್ಡಲಾಯ್ತು, ಯಾವ ಅಧಿಕಾರ ಮತ್ತೆ ಹಣದ ಆಮಿಷವನ್ನ ಸಹ ಒಡ್ಡಲಾಯ್ತು. ಇದಕ್ಕೆ ನಿನ್ನೆ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಪ್ರಸಾದ್, ನಿನ್ನೆ ಹೌಸ್ ಅಲ್ಲೇ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿರ್ತಕ್ಕಂಥದ್ದು. ತಾರಾ ಮಹೇಶ್ ನೇರವಾಗಿ ಹೇಳಿದ್ರು, ಶಿವಲಿಂಗೇಗೌಡರು ಪರೋಕ್ಷವಾಗಿ ಹೇಳಿದ್ರು, ಯಾವ ರೀತಿ ಆಮಿಷಗಳನ್ನ ತೋರಿಸಿ ಬಿಜೆಪಿ ಅವರು ನಮ್ಮ ಶಾಸಕರಿಗೆ ಗಾಳ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಈಗ ಮುಖ್ಯಮಂತ್ರಿಗಳ ಬಳಿ ಇರ್ತಕ್ಕಂಥ ಪ್ಲಾನ್ ಸಹ ಅದೇನಂತ ಹೇಳಿದ್ರೆ, ಸೋಮವಾರ ಆದಷ್ಟು ಸುಮಾರು 10 ರಿಂದ 15 ಮಂದಿ ಇನ್ನು ಯಾರು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಲ್ಲಿ ಇದ್ದಾರೆ ಅವ್ರಿಗೆಲ್ಲ ಬಿಜೆಪಿ ಯಾವ ರೀತಿಯ ಗಾಳ ಹಾಕಿತ್ತು ಅಂತ ಹೇಳಿ ಸ್ವತಃ ಅದೇ ಶಾಸಕರಿಂದ ಹೇಳಿಸುವ ಮೂಲಕ ಬಿಜೆಪಿಗೆ ಕಳಂಕ ಮೆತ್ತಿ ತದನಂತರ ಅವರು ವಿಶ್ವಾಸ ಮತವನ್ನ ಯಾಚನೆ ಮಾಡ್ತಕ್ಕಂಥದ್ದು ಅಥವಾ ಅಧಿಕಾರ ಹಸ್ತಾಂತರ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಿಜೆಪಿ ಏನೇನು ಮಾಡ್ಕೊಂಡು ಬಂದಿದೆ ತಮ್ಮ ಶಾಸಕರನ್ನ ಸೆಳೆಯೋದಕ್ಕೆ ಅಂತ ಎಳೆಯಾಗಿ ವಿಧಾನಸಭೆಯಲ್ಲೇ ಬಿಚ್ಚಿಡೋದಕ್ಕೆ ಈಗ ಮುಖ್ಯಮಂತ್ರಿಗಳು ಮಾಸ್ಟರ್ ಪ್ಲಾನ್ ಮಾಡಿರ್ತಕ್ಕಂಥದ್ದು ಅಮರ್ ಪ್ರಸಾದ್. ಥ್ಯಾಂಕ್ ಯು ವಿನಯ್.